ಆಗಿರೋ ಬೆಡ್ಶೀಟ್ ಇರ್ಬೇಕಿತ್ತು, ಇನ್ನು ರಿಚ್ ಆಗಿ ಕಾಣಿಸ್ತಾ ಇತ್ತು. ವಿರಾಜ್ ಬೇರೆ ರೂಮ್ಗೆ ನಾಕ್ ಮಾಡಿ ಬರ್ಬೇಕು ಅಂತ ಗೊತ್ತಿಲ್ವಾ ಮಿಥಿಲಾ? ಏನಿದು? ಹೇ ಸಾರಿ ವಿರಾಜ್ ಇರ್ತಾನೆ ಅನ್ಕೊಂಡೆ. ವಿರಾಜೇ ಇದ್ರೂನು ನಾಕ್ ಮಾಡೇ ಬರ್ಬೇಕು. ಹೌದು, ನೀನಿಲ್ಲೇನ್ ಮಾಡ್ತಿದ್ಯಾ? ವಿರಾಜ್ ಎಲ್ಲಿ? ಅವನ್ ಈಗಷ್ಟೇ ಜಾಗಿಂಗ್ ಹೋದ. ಗುಡ್ ಮಾರ್ನಿಂಗ್ ಹೇಳಿ ನಾನೇ ಕಳ್ಸ್ಕೊಟ್ಟೆ. ವೆರಿ ಗುಡ್. ವಿರಾಜ್ಗೆ ನೀನೇ ಸರಿ. ನೀನಿಷ್ಟು ಅವನನ್ನ ಕಾಳಜಿ ಮಾಡೋದ್ ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಹೌದು, ರೂಮಲ್ಲಿ ಏನಾದ್ರೂ ಹುಡುಕ್ತಾ ಇದ್ಯಾ? ಏನಾದ್ರೂ ಬೇಕಿತ್ತಾ? ಮದ್ವೆ ಆದ್ಮೇಲೆ ಹೇಗಿದ್ರು ನಾನು ಇದೇ ರೂಮಲ್ಲಿ ಇರ್ತೀನಿ, ಸೊ ಸ್ವಲ್ಪ ಇಂಟೀರಿಯರ್ಸ್ ಚೇಂಜ್ ಮಾಡೋಣ ಅಂತ ಅನ್ಕೊಂಡೆ. ಎಲ್ಲ ಚೆನ್ನಾಗೇ ಇದೆಯಲ್ಲ? ಚೆನ್ನಾಗಿದ್ಯಾ? ಅರು ಮ್ಯಾನ್ಷನ್ಗೆ ಇದು ಬೇಸಿಕ್ ಆಯ್ತು. ಶ್ರೀಮಂತಿಕೆ ಅನ್ನೋದು ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಗೊತ್ತಾಗೋದಲ್ಲ, ಮನೇಲಿರೋ ಪ್ರತಿ ವಸ್ತುನು ಹೇಳೋ ಹಾಗಿರ್ಬೇಕು. ಹೌದಾ? ನನ್ಗೀಗ್ಲೂ ಎಲ್ಲ ರಿಚ್ ಆಗೇ ಕಾಣಿಸ್ತಾ ಇದೆ. ನೀನಿರೋ ಮನೆ ನೋಡಿದ್ರೆ ನಿಂಗ್ ಈ ತರ ಅನ್ಸೋದು ಸಹಜ. ಇಷ್ಟು ದಿನ ನೀ ಇಲ್ಲಿದ್ದು ಎಲ್ಲದೂ ನೋಡ್ಕೊಂಡಿದ್ಯಾ, ಆದ್ರೆ ನಾನ್ ಬಂದ್ಮೇಲೆ ನಾನ್ ನೋಡ್ಕೊಂತೀನಿ. ನಿಂಗಿದೆಲ್ಲ ಗೊತ್ತಾಗಲ್ಲ ಬಿಡು. ಮ್ಯಾನೇಜರ್ ಮಗಳಿಗೆ ಮ್ಯಾನೇಜ್ ಅಷ್ಟೇ ಮಾಡಕ್ ಬರೋದು. ನಿಂಗ್ ಇದ್ರಲ್ಲೆಲ್ಲ ಐಡಿಯಾ ಚೆನ್ನಾಗಿದೆ ರಮ್ಯಾ. ನಿಂಗ್ ಹೇಗ್ ಅನ್ಸುತ್ತೋ ಹಾಗ್ ಮಾಡ್ಸು. ಇದು ನಿನ್ ಮನೆ, ನಾನ್ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಸಹಿಸ್ಕೊಳ್ತೀನಿ, ಎಲ್ಲ ಸಹಿಸ್ಕೊಳ್ತೀನಿ. ನನ್ನೊಳಗಿರೋ ಬೆಂಕಿ ನನ್ನೊಳಗೆ ಇರಲಿ, ಅದು ಆರೋಗೋಕ್ಕೆ ನಾನ್ ಬಿಡಲ್ಲ. ಮ್ಯಾನೇಜರ್ ಮಗಳಿಗೆ ಮ್ಯಾನೇಜ್ ಅಷ್ಟೇ ಮಾಡಕ್ ಬರೋದು. ಕಳೆದೋದೆ. ಅಮ್ಮ, ಕಳ್ಕೊಂಡೆ ಕಳ್ದೋದೆ. ಅಮ್ಮ ಏನ್ ಮಾಡ್ತಿದ್ಯಾ? ಎದ್ದೇಳು. ಏನಮ್ಮ ಇದು? ಕಳ್ದೋದ ಕಳ್ಕೊಂಡೆ. ಕಳ್ದೋದ. ನೋವು ಗಾಯಗಳು ಆಗ್ತಾ ಇರ್ಬೇಕು. ಕಳ್ಕೊಂಡೆ. ನಾವು ಬದುಕಿದೀವಿ ಅಂತ ತೋರ್ಸೋಕೆ ಅದೇ ಸಾಕ್ಷಿ. ಈ ನೋವಿಗೆ ಕಾರಣ ಆದವರು ನರಳೋ ಸಮಯ ತುಂಬಾ ಹತ್ರದಲ್ಲಿದೆ ಅಮ್ಮ. ಭೂಮಿ ಸಮದಟ್ ಮಾಡಿ ಗುದ್ಲಿ ಪೂಜೆನೂ ಮಾಡಿದ್ದೀನಿ. ಈ ಅರು ಸಾಮ್ರಾಜ್ಯ ಅಧಪತನಕ್ಕೆ ಅಡಿಗಾಲ್ ಹಾಕತ್ ಒಂದೇ ಬಾಕಿ. ಬೀಳತ್ತೆ, ಹೊಡಿಯತ್ತೆ. ಹಾ, ಒಡಿಬೇಕು ಅಂತಾನೆ ರಮ್ಯಾನ ಈ ಮನೆಗೆ ಸೊಸೆಯಾಗಿ ತರ್ತಾ ಇದ್ದೀನಿ. ಹೊಡಿಯತ್ತೆ. ನೋಡೋಕೆ ಕಣ್ಕುಕ್ಕು ಆಗಿದ್ದಾಳೆ, ಬೀಳತ್ತೆ. ಆದ್ರೆ ಬುದ್ಧಿ ಎಡ್ಬಿಡಂಗಿ. ಹೊಡಿಯತ್ತೆ. ಕಿಡಿ ಹಚ್ಚಿದ್ರೆ ಹತ್ತಿ ಉರಿತಾಳೆ, ಗಾಳಿ ಊದಿದ್ರೆ ಹಾರೋಗ್ತಾಳೆ. ನೋಡ್ತಾ ಇರು,